ಹಾಯ್ ಎಲ್ರಿಗೂ ನಮಸ್ಕಾರ. ಇವಾಗ ತಮಿಳ್ನಾಡೊಳಗೆ ಹೆಂಗಿದ್ರು CM ಆಗಿದ್ದಾರೆ ವಿಜಯ್ ಅಲಿಯಾಸ್ ತಳಪತಿ ಜೋಸೆಫ್ ಅವರು. ಸೊ ಇವಾಗ ಏನಾಗತ್ತಪ್ಪ ಅಂತಂದ್ರೆ ವಿಜಯ್ ಅವರು ಅವರ ಒಂದು ಸೀಟನ್ನು ಅಲಂಕರಿಸಿದ ನಂತರ ಫಸ್ಟ್ ಅವ್ರು ಸೈನ್ ಮಾಡಿದ್ದು ನಿಮಗೆ ಇದಕ್ಕಿಂತ ಹಿಂದಿನ ವಿಡಿಯೋದೊಳಗೆ ಹೇಳಿದೆ ಏನೇನು ಗ್ಯಾರಂಟಿ ಕೊಟ್ಟಿದ್ದಾರೆ ಅಂತ ಹೇಳಿ. ಸೊ ಮೊದಲನೇದಾಗಿ ಅವ್ರು ಏನು ಕೊಟ್ಟಿದ್ದಾರಪ್ಪ ಅಂದರೆ 200 ಯೂನಿಟ್ ವಿದ್ಯುತ್ ಕರೆಂಟ್ ಫ್ರೀ ಅಂತ ಹೇಳಿದ್ದಾರೆ. ಅದಾಗಿ ನೆಕ್ಸ್ಟ್ ಏನು ಮಾಡಿದಾರಪ್ಪ ಅಂದ್ರೆ ಮಾದಕ ವಸ್ತುಗಳನ್ನು ನಾನು ಅದನ್ನು ನಾಶ ಮಾಡ್ತೀನಿ ಅಂತ ಹೇಳಿದ್ರು. ಸೊ ಆ ಮಾದಕ ವಸ್ತುನ ಇವಾಗ ಸದ್ಯಕ್ಕೆ ನಾಶ ಮಾಡಿದ್ದಾರೆ. ಆಮೇಲೆ ಯಾವ ರೀತಿ ನಾಶ ಮಾಡಿದ್ರು, ಎಲ್ಲಿ ನಾಶ ಮಾಡಿದ್ರು ಅಂತ ಹೇಳಿ ನಾನು ಇವಾಗ ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ. ಮತ್ತು ಇನ್ನೊಂದು ಮುಖ್ಯವಾಗಿ ಇವಾಗ ಬಹಳ ಮಂದಿ ಹೇಳಕತ್ತಾರ ವಿಜಯ್ ಮತಾಂತರವಾದಿ, ನಮ್ಮ ಒಂದು ಹಿಂದೂ ಸನಾತನ ಧರ್ಮವನ್ನು ನಾಶ ಮಾಡಬೇಕು ಅಂತ ಹೇಳಿ ಅಸೆಂಬ್ಲಿ ಒಳಗೆ ಮಾತಾಡಿದಾಗ ಆ ಒಬ್ಬ ವ್ಯಕ್ತಿ ಏನು ಕೂಡ ಹೇಳಲಿಲ್ಲ, ಸುಮ್ಮನೆ ಇದ್ರು, ಹಾಗೆ ಕೈ ಮುಗಿದ್ರು ಅಂತ ಹೇಳಿ ಮಾತು ಬರಾಕತ್ತೈತಿ. ಸೊ ಆ ಒಂದು ವಿಷಯದ ಬಗ್ಗೆ ಕೂಡ ಇದರ ಬಗ್ಗೆ ಮಾಹಿತಿಯನ್ನು ನಾನು ಈ ಒಂದು ವಿಡಿಯೋದಲ್ಲಿ ಕೊಡ್ತೇನೆ. ಸೊ ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಓಕೆ, ಇವಾಗ ಸ್ಟಾರ್ಟಿಂಗಿಂದ ಬರೋಣ. ಸೈನ್ ಮಾಡುವಾಗ ಅಂದರೆ ಇವಾಗ CM ಆಗಿ ಏನೇನು ಗ್ಯಾರಂಟಿ ಕೊಡ್ತಾರಲ್ಲ, ಸೊ ಆ ಒಂದು ವಿಷಯವಾಗಿ ಅಗ್ರಿಮೆಂಟ್ ಇರ್ತದೆ. ಮಾಡಬೇಕು ಅಂತ ಹೇಳಿ ಒಂದು ಅಗ್ರಿಮೆಂಟ್ಗೆ ಸೈನ್ ಹಾಕುವಾಗ ಮೊದಲನೇದಾಗಿ 200 ವಿದ್ಯುತ್ತನ್ನು ಫ್ರೀ ಕೊಡ್ತೀನಿ, 200 ಯೂನಿಟ್ ವಿದ್ಯುತ್ತನ್ನು ಫ್ರೀ ಕೊಡ್ತೀವಿ ಅಂತ ಹೇಳಿ ವಿಜಯ್ ಅವರು ಹೇಳಿದಾಗ ಸೊ ಅದ್ರ ಬಗ್ಗೆ ಸೈನ್ ಮಾಡಿದರು. ನಂತರ ಏನು ಮಾಡಿದ್ರು, ಇದನ್ನು ಕೂಡ ಚಾಲನೆಗೆ ತಂದರು ತಮಿಳುನಾಡಿನೊಳಗೆ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಇವರು ಮಾದಕ ವಸ್ತು ಅಂದರೆ ಈ ವೈನ್ ಇರಬಹುದು, ಸರಾ ಇರಬಹುದು, ಸೊ ಈ ಥರ ಇನ್ನಿತರ ಮಾದಕ ವಸ್ತುಗಳನ್ನು ಇವರು ತೆಗೆದು ಹಾಕ್ತೀವಿ, ನಿರ್ಮೂಲನೆ ಮಾಡ್ತೀವಿ ಅಂತ ಹೇಳಿದ್ರು. ಸೊ ಇದು ಕೂಡ ಕಾರ್ಯರೂಪಕ್ಕೆ ತಂದಿದ್ದಾರೆ. ನಿಜವಾಗ್ಲೂ ಈ ಒಂದು ವಿಷಯ ಕೇಳಿದ್ರೆ ಭಾಳ ಹೆಮ್ಮೆ ಆಗೈತೆ. ನಮ್ಮ ಕರ್ನಾಟಕದೊಳಗೂ ಈ ರೀತಿ ಆಗ್ಬೇಕಂತ ಹೇಳಿ ಅನ್ಕೊಳಾಗತ್ತೇವೆ. ಯಾಕಂತಂದ್ರೆ ಈ ಮಾದಕ ವಸ್ತುವಿಂದ ಎಷ್ಟೋ ಸಂಸಾರಗಳು ಹಾಳಾಗಿದ್ದಾವೆ. ಸಂಸಾರಗಳ ಜೊತೆಗೆ ಒಂದು ಇಡೀ ಕುಟುಂಬವನ್ನೇ ಹಾಳು ಮಾಡಿರೋ ಒಂದು ಸಂಗತಿ ಈ ಮಾದಕ ವಸ್ತುದಿಂದ ಹೆಚ್ಚು ನಡೀತದೆ. ಸೊ ಆದ್ದರಿಂದ ವಿಜಯ್ ಅವರು ಏನು ಮಾಡಿದಾರಪ್ಪ ಅಂತಂದ್ರೆ ಈ ಒಂದು ಮಾದಕ ವಸ್ತುಗಳನ್ನು ಸರಾಯಿ, ಓಡ್ಕ, ಆಮೇಲೆ ಬಿಯರ್, ಸೊ ಈ ರೀತಿ ಎಲ್ಲ ಒಂದು ಮಾದಕ ವಸ್ತುಗಳನ್ನು ಇವರು ನಿರ್ಮೂಲನೆ ಮಾಡಿದ್ದಾರೆ. ಎಲ್ಲಿ ನಿರ್ಮೂಲನೆ ಮಾಡಿದ್ದಾರೆ? ಮೊದಲನೇದಾಗಿ ಬಸ್ ಸ್ಟಾಪ್ ಹತ್ರ ಇರುವಂತಹದ್ದು, ಅಂದರೆ ಅಲ್ಲಿ ವಯಸ್ಕರು ಇರಬಹುದು, ಚಿಕ್ಕ ಮಕ್ಕಳಿರಬಹುದು, ಆಮೇಲೆ ಯಂಗ್ ಏಜರ್ಸ್ ಇರಬಹುದು. ಸೊ ಆ ಒಬ್ಬ ವ್ಯಕ್ತಿಗಳಿಗೆ, ಆ ಒಂದು ಯುವಕರಿಗೆ, ಯೂತ್ಸಿಗೆ, ಚಿಕ್ಕ ಮಕ್ಕಳಿಗೆ ಕೆಟ್ಟ ಪರಿಣಾಮ ಬೀಳದೇ ಇರಲಿ ಅಂತ ಹೇಳಿಬಿಟ್ಟು ಬಸ್ಸಿಗೆ ಹೋಗುವಂತಹ ವ್ಯಕ್ತಿಗಳಿರ್ಬೋದು, ಸಾಮಾನ್ಯ ಜನರಿರ್ಬೋದು, ಯಾವುದೇ ಒಂದು ಕೆಟ್ಟ ಚಟಕ್ಕೆ ಹಿಡಿದೇ ಇರಲಿ ಅಂತ ಅವರು ಬಸ್ ಸ್ಟಾಪ್ನಲ್ಲಿರುವ ಸಾರಾಯಿ ಅಂಗಡಿಗಳನ್ನು ಫಸ್ಟ್ ಮುಚ್ಚಿದ್ದಾರೆ ಇವರು. ನಂತರ ಏನಪ್ಪಾ ಅಂತಂದ್ರೆ ದೇವಸ್ಥಾನಗಳ ಹತ್ತಿರ 1 ಕಿಲೋಮೀಟರ್ ಸರೌಂಡಲ್ಲಿ ಯಾವ ಒಂದು ದೇವಸ್ಥಾನದ ಹತ್ತಿರ ಯಾವ ಒಂದು ಈ ಒಂದು ಮಾದಕ ವಸ್ತು ಮಾರಾಟಕ್ಕಿದೆಯೋ ಆ ಒಂದು ಅಂಗಡಿಯನ್ನು ಮುಚ್ಚಿದ್ದಾರೆ. ಕಾಲೇಜ್ ಹತ್ರ ಇರುವಂತಹ ಮದ್ಯದ ಅಂಗಡಿಗಳನ್ನು ವಿಜಯ್ ಅವರು CM ಆಗಿ ಮೊದಲ ಒಂದು ಮುಖ್ಯವಾದ ಕಾರ್ಯಗಳನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಈ ಕಾಲೇಜ್ ಹುಡುಗರು ಇರ್ತಾರಲ್ಲ, ಇನ್ನೂ ಮೀಸಸದಕ್ಕೆ ಚಿಗಿರಂಗಿಲ್ಲ ಇವ್ರಿಗೆ. ಆಗಲೇ ಸಿಗರೇಟ್ ಸೇದೋದು, ಗುಟ್ಕಾ ಹಾಕೊಳ್ಳೋದು, ಯಾವುದು ಡ್ರಿಂಕ್ಸ್ ಕೂಡ ಮಾಡುವಂತಹ ಚಟವನ್ನು ಹಿಡಿದಿರ್ತಾರೆ ಇವರು. ಸೊ ಆ ಒಂದು ಕಾಲೇಜು, ಹೈಸ್ಕೂಲಿಂದ ಎಲ್ಲ ಮದ್ಯದ ಅಂಗಡಿಗಳನ್ನು ಎಲ್ಲವನ್ನು ಬಂದ್ ಮಾಡಿಸಿದಾರಲ್ಲ, ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಅಂತ ಹೇಳ್ಬೋದು ಈ ಒಂದು ವಿಷಯದಲ್ಲಿ. ಸೊ ಇವಾಗ ನಮ್ಮ ಸನಾತನ ಧರ್ಮಕ್ಕೆ ಕೈ ಹಾಕಿದ್ದಾರೆ ಅವರು. ವಿಜಯ್ ಅವರ ಅಥವಾ ಸ್ಟಾಲಿನ್ ಮಗ ಉದಯನಿಧಿನ ಗೊತ್ತಿಲ್ಲ, ಬಟ್ ಒನ್ ಥಿಂಕನ್ನು ಯೋಚನೆ ಮಾಡ್ರಿ. ಎಲ್ಲ ಕಡೆನೂ ಒಂದು ಮೇಮ್ಸ್ ಹರಡಾಕತೈತಿ. ವಿಜಯ್ ಅವರು ಸನಾತನ ಧರ್ಮಕ್ಕೆ ಕೈ ಮುಗಿದು ಒಪ್ಕೊಂಡಾರು ಅನ್ನೋ ಒಂದು ಸ್ಟೇಟ್ಮೆಂಟ್ ಎಲ್ಲ ಕಡೆ ಪಾಸ್ ಆಗಾಕತೈತಿ. ಓಕೆ, ಇದನ್ನ ಬಗ್ಗೆ ನಾನು ಕ್ಲಾರಿಫಿಕೇಶನ್ ಕೊಡ್ತೇನೆ. ಬಿಕಾಸ್ ನನ್ನ ಪಾಯಿಂಟ್ ಆಫ್ ವ್ಯೂ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ವಿಜಯನ ಸಪೋರ್ಟ್ ಆಗಲಿ, ವಿಜಯನ ಹೇಟ್ ಆಗಲಿ ಇಲ್ಲ. ಜಸ್ಟ್ ಮೇನ್ ಥಿಂಗ್ ಆಗಿ ಸೆನ್ಸ್ ಆಫ್ ಹ್ಯೂಮರ್ ಇಂದ ಥಿಂಕ್ ಮಾಡ್ರಿ. ಇವಾಗ ಸ್ಟಾಲಿನ್ ಅವರು ಆ ಒಂದು ಅಸೆಂಬ್ಲಿ ಒಳಗೆ, ತಮಿಳುನಾಡಿನ ಅಸೆಂಬ್ಲಿ ಒಳಗೆ, ವಿಧಾನಸಭೆ ಒಳಗೆ ಏನಂತ ಹೇಳ್ತಾರೋ, ನಮ್ಮ ಎಲ್ಲ ಸನಾತನ ಧರ್ಮವನ್ನು ನಾವು ನಾಶ ಮಾಡಬೇಕು, ಅದರಿಂದ ಭೇದ ಭಾವ ಹುಟ್ಟಾಕತೈತಿ, ಆದ್ದರಿಂದ ನಾಶ ಮಾಡಬೇಕು ಅಂತೇಳಿ ಹೇಳಿದಾಗ ವಿಜಯ್ ಅವರು ಕೈ ಮುಗಿದು ಸುಮ್ಮನೆ ನಿಂತಾರೆ. ಒಂದು ತಿಳ್ಕೊರಿ ನೀವು, ಸಡನ್ಲಿ ಒಂದು ವ್ಯಕ್ತಿ CM ಆಗಿದಾನಪ್ಪ ಅಂತಂದ್ರೆ ಅಷ್ಟು ಬೇಗ ಆ್ಯಕ್ಷನ್ ಆಗಿ ತೊಗೊಳಕ್ಕೆ ಬರೋಂಗಿಲ್ಲ. ಮತ್ತು ಇನ್ನೊಂದು ತಗೊಳ್ರಿ, ಅವರು ಮುಂಚೆನೇ ಹಿಂದೂ ಧರ್ಮಿ ಆಗಿದ್ದರು ಯಾರು, ವಿಜಯ್ ಅವರು. ತದನಂತರ ಅವರು ಕ್ರಿಶ್ಚಿಯನ್ನಿಗೆ ಕನ್ವರ್ಟ್ ಆಗಿದ್ದಾರೆ. ಸೊ ಇಲ್ಲಿ ಯಾರು ಕೂಡ ಅಪ್ರೂವ್ ಮಾಡಿಲ್ಲ, ವಿಜಯ್ ಅವರು ಯಾವುದೇ ರೀತಿ
ಆಸ್ಪದವಾಗಿ ಹೇಳಿಲ್ಲ. ಜಸ್ಟ್ ಕೈ ಮುಗಿದಂದ ತಕ್ಷಣ ವಿಜಯ್ ಅವರು ಸನಾತನ ಧರ್ಮವನ್ನ ನಾಶ ಮಾಡ್ತಾರಂತ ಹೇಳಿ ಹೆಂಗೆ ನಾವು ಸ್ಟೇಟ್ಮೆಂಟನ್ನು ಪಾಸ್ ಮಾಡೋಕ್ಕಾಗತ್ತೆ? ಯಾವ ಥರ ನಾವು ನೋಡ್ತಾ ಇದ್ದೀವಿ ಇವಾಗ. ಆ ಕಡೆ ಇವಾಗ ಸ್ಟಾಲಿನ್ ಅವ್ರ ಬಗ್ಗೆ ಮಾತಾಡೋಣ, ಮುಂದೆ ಇದೆ ಟೈಮ್. ಇವಾಗ ಇನ್ನೊಂದು ಒಂದು 5-10 ನಿಮಿಷ ಅವನನ್ನು ತಗೊಳ್ಳೋಣ ಕೈಗೆ. ಇವಾಗ ವಿಜಯ್ ಅವ್ರನ್ನ ಫಸ್ಟ್ ಈ ಒಂದು ವಿಷಯದಿಂದ ಕ್ಲಿಯರ್ ಮಾಡೋಣ. ಯಾಕಂತಂದರೆ ಎಲ್ಲ ಕಡೆ ನ್ಯೂಸೆನ್ಸು, ಇವ್ರು ಹಾಗೆ ಮಾಡ್ತಿದ್ದಾರೆ. ಸನಾತನ ಧರ್ಮ ನಾಶ ಮಾಡೋಕೆ ಅಷ್ಟು ಸುಲಭ ಅಲ್ಲ. 500 ವರ್ಷ ಕಾದೈತ್ರಿ ನಮ್ಮ ಒಂದು ಹಿಂದೂ ಧರ್ಮ, ರಾಮ ಒಂದು ಮಂದಿರನ ಕಟ್ಟಿಸೋಕ್ಕೆ. ಅಷ್ಟು ಸುಲಭ ಅಲ್ಲ ಸನಾತನ ಧರ್ಮವನ್ನು ನಾಶ ಮಾಡಲಿಕ್ಕೆ. ವಿಜಯ್ ಅಂತಲ್ಲ, ಯಾರೇ ಬಂದರೂ ಸಾಧ್ಯ ಇಲ್ಲ. ಬಟ್ ಇಲ್ಲಿ ಒಂದು ತಿಳ್ಕೊಳ್ಳಿ, ವಿಜಯ್ ಅವರು ಇದಕ್ಕೆ ಯಾವುದೇ ಆಸ್ಪದವನ್ನು ಕೊಟ್ಟಿಲ್ಲ. ಜಸ್ಟ್ ಕೈ ಮುಗಿದು ಸುಮ್ಮನೆ ಇದ್ದಾರೆ. ಸೊ ಕೈ ಮುಗಿಯೋದರ ಅರ್ಥ 2 ರೀತಿ ಇದೆ. ಒಂದು ಅಕ್ಸೆಪ್ಟೆನ್ಸಿ, ಇನ್ನೊಂದು ನಿಮ್ದು ಬುದ್ಧಿ ನನಗೆ ಗೊತ್ತಾಯಿತು ಅನ್ನೋ ಲೆಕ್ಕಕ್ಕೆ ಹೇಳ್ದಂಗೆ. ಸೊ ಇದರಲ್ಲಿ ಯಾವುದಂತ ಹೇಳಿ ಮುಂದೆ ಬರೋ ದಿನಮಾನಗಳಲ್ಲಿ ಗೊತ್ತಾಗ್ತದೆ. ಅದಕ್ಕಿಂತ ಮುಂಚೆ ನಾವು ಬೇಗ ಅದ್ರ ಬಗ್ಗೆ ಸ್ಟೇಟ್ಮೆಂಟ್ ಪಾಸ್ ಮಾಡೋದನ್ನು ಫಸ್ಟ್ ನಿಲ್ಲಿಸ್ಬೇಕಾಗತ್ತೆ. ಯಾಕಂತಂದ್ರೆ ಇದು ಒಬ್ಬರದ್ದು ಕೆರಿಯರ್ ಪ್ರಶ್ನೆ ಆಗಿರ್ತದೆ, ಒಬ್ಬರ ಕ್ಯಾರೆಕ್ಟರ್ ಪ್ರಶ್ನೆ ಆಗಿರ್ತದೆ. ಸೊ ಇನಫ್, ಇದ್ರ ಬಗ್ಗೆ ಇವಾಗ ಈಗ ಸ್ಟಾಪ್ ಮಾಡೋಣ. ಐ ಥಿಂಕ್ ನನಗನ್ನಿಸಿರೋ ಮಟ್ಟಿಗೆ ವಿಜಯ್ ಅವರು ಅದಕ್ಕೆ ಆಕ್ಸೆಪ್ಟೆನ್ಸಿ ಮಾಡಿಲ್ಲ ಅಂತೇಳಿ ನನ್ನ ಒಪಿನಿಯನ್. ಸೊ ಅದರ್ವೈಸ್ ನೋಡೋಣ ಮುಂದೆ ಏನಂತ. ಸೊ ಇವಾಗ ಸ್ಟಾಲಿನ್ ಅವರ ಮಗ ಉದಯನಿಧಿ ಅವರ ಬಗ್ಗೆ ಹೇಳೋಣ. ಅವರು ಎಲ್ಲ ಅಸೆಂಬ್ಲಿಯವರ ಮಧ್ಯೆ ಸನಾತನ ಧರ್ಮವನ್ನು ನಾಶ ಮಾಡಬೇಕು, ಇದರಿಂದ ಭೇದ ಭಾವ ಹುಟ್ಟೈತಿ ಅಂತ ಹೇಳಿ ಅಷ್ಟು ಕ್ಲಿಯರ್ ಕಟ್ಟಾಗಿ ಹೇಳಿದಾರಂತಲ್ಲ. ನಿಜವಾಗ್ಲೂ ಅವರೇನಾದರೂ ಕರ್ನಾಟಕದಲ್ಲಿ ಇದ್ದಿದ್ರೆ ಅವರು ಒಂದು ಮೈಯಾಗಿನ ರೋಮನೂ ಕೂಡ ಉಳಾಕ್ ಬಿಡ್ತಿದ್ದಿಲ್ಲ. ಯಾಕಂತಂದ್ರೆ ನಮ್ಮ ಕರ್ನಾಟಕಕ್ಕೆ ಬರೀ ಒಂದು ವಿಷಯ ಕೇಳೈತಿ, ಹೀಗೆ ಹೇಳ್ಯಾರಂತಂದ್ರೆ ಮೈಯಲ್ಲಿರೋ ರಕ್ತನೇ ಕುದಿಯಕತ್ತೈತಿ. ಇನ್ನು ಆ ವ್ಯಕ್ತಿ ಈ ಕಡೆ ಏನಾದ್ರು ಬಂದು ಬಿಟ್ಟ ಅಂತಂದರೆ ಅವ್ರ ಪರಿಸ್ಥಿತಿ ಏನಾಗ್ತೈತೆ ಅಂತ ಹೇಳಿ ವಿಚಾರ ಮಾಡಬೇಕಾಗತ್ತೆ. ಸನಾತನ ಧರ್ಮವನ್ನು ನಾಶ ಮಾಡಲಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಯಾಕಂತಂದ್ರೆ ಇಲ್ಲಿ ಪ್ರತಿಯೊಬ್ಬ ವ್ಯಕ್ತಿ, ಪ್ರತಿಯೊಂದು ಧರ್ಮ, ಪ್ರತಿಯೊಬ್ಬ ಮನುಷ್ಯ ಇಲ್ಲಿ ಹುಟ್ಟೋದೇ ಒಂದು ಸನಾತನ ಧರ್ಮ, ಹಿಂದೂ ಧರ್ಮವಾಗೇ ಹುಟ್ಟುತ್ತಾನೆ. ಹುಟ್ಟಿದ ಮೇಲೆ ಅವನಿಗೆ ಜಾತಿ ಅನ್ನೋ ಲೇಬಲ್ ಹಚ್ತಾರೆ ಹೊರತು ಇಲ್ಲಿ ಹುಟ್ಟುತ್ತಾನೆ ನಾನು ಈ ಜಾತಿಲಿ ಹುಡ್ತಾ ಇದ್ದೀನಿ, ನಾ ಈ ಜಾತಿಲಿ ಹುಡ್ತಾ ಇದ್ದೀನಿ ಅಂತ ಹೇಳಿ ಇರಂಗಿಲ್ಲ. ಮತ್ತು ಇನ್ನೊಂದು ಮುಖ್ಯವಾಗಿ ತಿಳ್ಕೊರಿ, ನೀವು ಸನಾತನ ಧರ್ಮವನ್ನು ನಾಶ ಮಾಡಕ್ಕಂತ ಹೇಳಿ ಬಂದವರು ಇನ್ನೂ ಮಟನೂ ಉಳಿದಿದ್ದು ಚರಿತ್ರೆ ಒಳಗೆ ಇಲ್ಲ. ಯಾಕಂತಂದ್ರೆ ನಮ್ಮ ಧರ್ಮ ಅನ್ನೋದು ಐತಲ್ಲ, ಯಾವ ರೀತಿ ಐತಪ್ಪ ಅಂತಂದ್ರೆ ಆ ಒಂದು ಮಹಾಭಾರತದಲ್ಲಿ ಕೃಷ್ಣನ ನುಡಿ ಆಗಿರ್ಬೋದು, ರಾಮಾಯಣದಲ್ಲಿ ರಾಮ ತಗೊಂಡಿರೋ ಡಿಸಿಷನ್ ಆಗಿರ್ಬೋದು, ಅಲ್ಲಿ ನಡೆದಂತಹ ಪರಿಸ್ಥಿತಿಗಳಾಗಿರ್ಬೋದು, ಸನ್ನಿವೇಶಗಳಾಗಿರ್ಬೋದು, ಇವಾಗಲೂ ಕೂಡ ಆಧಾರವಾಗಿ ಇನ್ನೂ ಈ ಭೂಮಿಯಲ್ಲಿ ಇದಾವಂತ ಹೇಳ್ಬೋದು. ಸ್ಟಾಲಿನ್ ಅವರು ಅಷ್ಟು ಸುಲಭವಾಗಿ ಹೇಳಿಬಿಟ್ರು ನಾಶ ಮಾಡ್ತೀವಿ ಅಂತ ಹೇಳಿ. ಆ ಹೇಳಿರೋ ಒಂದು ಮಾತು ತಡ ಇಲ್ಲ. ಪ್ರತಿಯೊಂದು ಸನಾತನ ಧರ್ಮಿ, ಪ್ರತಿಯೊಂದು ಹಿಂದೂ ಮನುಷ್ಯನೊಳಗೆ ರಕ್ತ ಕುದಿಯಾಕತ್ತೈತಿ. ಅವನು ಮಾತಾಡಿದ ಮಾತು ಕೇಳಿ ರಕ್ತ ಕೊತ ಅಂತ ಕುದಿಯಾಕತ್ತೈತಿ. ಅವನನ್ನು ಒಂದು ಸರಿ ನಮ್ಮ ಜನಕ್ಕೆ ಏನಾದ್ರು ಕೊಟ್ಟಂದ್ರೆ ಹರಿದು ತಿಂದು ಬಿಡ್ತಾರ ಅವನ್ನ. ನಮ್ಮ ಹಿಂದೂ ಧರ್ಮಕ್ಕೆ, ನಮ್ಮ ಸನಾತನ ಧರ್ಮಕ್ಕೆ ಕೈ ಹಾಕೋ ಪ್ರಯತ್ನ ಮಾಡಕ್ಕೆ ಹೋಗ್ಬೇಡ್ರಿ. ನಮ್ಮ ಹಿಂದೂ ಧರ್ಮ ಮುಟ್ಟೋದು ಒಂದು, ನಮ್ಮ ಮನೆ ಹೆಣ್ಮಕ್ಳು ಮುಟ್ಟೋದು ಒಂದು. ತುಂಡು ತುಂಡಾಗಿ ಕತ್ತರಿಸ್ಬಿಡ್ತಾರೆ. ಸೊ ಇವರಿಗೆ ಆಲ್ಮೋಸ್ಟ್ ಎಲ್ಲ ಕಡೆನೂ ಇವಾಗ ನ್ಯೂಸ್ ಹೋಗಿರಬಹುದು. ಇದ್ರ ಬಗ್ಗೆ ಆ್ಯಕ್ಷನ್ನೂ ತೊಗೊತದ. ಯಾವುದಂತಂದ್ರೆ ನಮ್ಮ ಮೋದಿಜಿ ಆಗಿರ್ಬೇಕು, ಮೋದಿಜಿ ಅವ್ರನ್ನ ನಿಜವಾಗ್ಲೂ ನೆನೆಸ್ಬೇಕಾದ. ಯಾಕಂತಂದ್ರೆ ಆ ಒಬ್ಬ ವ್ಯಕ್ತಿ ಇಲ್ಲ ಅಂತಂದಿದ್ರೆ 500 ವರ್ಷಗಳ ಕನಸು ನನಸಾಗ್ತಾ ಇರಲಿಲ್ಲ. ಇವೆಲ್ಲ ಸಣ್ಣ ಸಣ್ಣ ಏನದು ಹುಳಗಳಿವೆ, ಕೆಟ್ಟ ಹುಳಗಳ ಕೆಲಸನೇ ಅದೆಲ್ಲ ಗಲೀಜು ಮಾಡೋದು. ಅದರಲ್ಲಿ ಸ್ಟಾಲಿನ್ ಒಬ್ಬ ಸೇರ್ಕೊಂಡಾನಂತೇಳಿ ಹೇಳ್ಬೋದು. ಸೊ ಇದು ಎಲ್ಲ ಕಡೆನೂ ಭಾಳ ಅಂದ್ರೆ ಭಾಳ ಹರಡಾಕತ್ತೈತಿ. ಸನಾತನ ಧರ್ಮ ನಾಶ ಮಾಡ್ಬೇಕು, ಸನಾತನ ಧರ್ಮ ನಾಶ ಮಾಡ್ಬೇಕಂತ ಹೇಳಿ. ನೋಡಿ, ಒಂದು ಥಿಂಕ್ ಮಾಡಿರಿ, ನಮ್ಮ ಒಂದು ಜೀವಿತಾವಧಿ ಇರೋ ಮಟನೂ ನಾವು ಹುಟ್ಟುತ್ತಾನೆ ಹಿಂದೂ, ಸಾಯೋವಾಗೂ ಹಿಂದೂ. ಇವ್ರಂಗೆ ಹುಟ್ಟಿದಾಗ ಹಿಂದೂ, ಸಾಯೋವಾಗ ಕ್ರಿಶ್ಚಿಯನ್ ಅಂಥೇಳಿ ಸಾಯೋಂಗಿಲ್ಲ ನಾವು. ನಮ್ಮ ಲೈಫ್ ಏನೈತಲ್ಲ ಬಹಳ ಚಲೋ ಐತಿ ಈ ಒಂದು ಹಿಂದೂ ಧರ್ಮದೊಳಗೆ ಇವು ಹೆಂಗೆ ಗೊತ್ತಾ, ಹೆತ್ತಪ್ಪಂಗೆ ಅಪ್ಪ ಅನ್ನಂಗಿಲ್ಲ ಇವರು, ಇನ್ನೊಬ್ರಿಗೂ ಅಪ್ಪ ಅನ್ನೋ ಜಾತಿಯವರು. ಅದಕ್ಕೆ ನಮ್ಮ ಹಿಂದೂ ಧರ್ಮಕ್ಕೆ, ಸನಾತನ ಧರ್ಮಕ್ಕೆ ಕೈ ಹಾಕೋ ಪ್ರಯತ್ನ ಮಾಡಿದ್ದಾರೆ. ಕಡಿತಾರೆ ಅಂತ ಹೇಳಿ ಗೊತ್ತಿಲ್ಲ ಇವರಿಗೆ. ಯಾಕೋ ಅಂತ ಹೇಳ್ತಾರಲ್ಲ, ವಿನಾಶಕಾಲೆ ವಿಪರೀತ ಬುದ್ಧಿ ಅಂತ ಹೇಳಿ. ವಿಪರೀತ ಬುದ್ಧಿ ಅಲ್ಲ, ಸೊಕ್ಕದ ಮೈಯಾಗಿಂದ ಹೆಚ್ಚಾಗೈತಲ್ಲ, ಅದಕ್ಕೆ ಈ ರೀತಿ ಬೊಗಳ್ಯಾನವನ್ನ. ಇವರು ಈ ಒಂದು ಮಾತಂದು ಭಾಳ ತಪ್ಪು ಮಾಡ್ಯಾರ. ಈ ಒಂದು ಮಾತು ಎಲ್ಲಿಗೆ ಹೋಗಿ ಮುಟ್ಟತೈತಿ, ಎಲ್ಲಿ ಸಿಲುಕ್ತೈತಿ, ಏನು ಆಗ್ತೈತೆ ಅಂತ ಹೇಳಿ ಗೊತ್ತಿಲ್ಲದ ಮಾತಾಡ್ಯಾರ. ಇದ್ರ ಪರಿಣಾಮನ ಅನುಭವಿಸೇ ತೀರ್ತಾರವ್ರ. ಇಷ್ಟಕ್ಕೆ ಮುಗಿಯಂಗಿಲ್ಲ. ಯಾಕಂತಂದ್ರೆ
ನಮ್ಮ ಕನ್ನಡ ಭಾಷೆಯನ್ನು ಮಾತಾಡಿಲ್ಲ ಅಂತಂದರೆ ಮೆಟ್ ಹರಿಯಂಗೆ ಹೊಡಿತಾರೆ ನಮ್ಮ ಮಂದಿ. ಅಂಥದ್ರೊಳಗೆ ನಮ್ಮ ಸನಾತನ ಧರ್ಮವನ್ನು ನಾಶ ಮಾಡ್ಬೇಕಂದ್ರೆ ಬಿಡ್ತಾರ? ಹುಟ್ಟಿಲ್ಲ ಅನ್ನಿಸ್ಬಿಡ್ತಾರೆ. ಗಾಟ್ ಇಟ್? ನಾಟ್ ಈಸಿ ಟು ಸ್ಪಾಯ್ಲ್ಡ್ ಅವರ್ ಸನಾತನ ಧರ್ಮ. ಸೊ ಇದು ವಿಜಯ್ ಅವರು ಇದಕ್ಕೆ ಅಕ್ಸೆಪ್ಟೆನ್ಸಿ ಮಾಡಿಕೊಂಡ್ರು. ಆಮೇಲೆ ಮಾದಕ ವಸ್ತುಗಳ ಬಗ್ಗೆ ಇದನ್ನು ಮಾಡಿಕೊಂಡ್ರು ಇಲ್ಲೋ ಅಕ್ಸೆಪ್ಟೆನ್ಸಿ ಸನಾತನ ಧರ್ಮ ನಾಶ ಮಾಡೋದ್ರ ಬಗ್ಗೆ ಅನ್ನೋದ್ರ ಬಗ್ಗೆ ನಾನು ಮಾಹಿತಿನ ನಿಮಗೆ ತಲುಪಿಸಿದ್ದೀನಿ ಅಂತ ಅನ್ಕೊತೀನಿ. ಸೊ ಇವಾಗ ನನ್ನ ಒಂದು ವಿಡಿಯೋಗೆ ಒಂದು ಪುಟ್ಟ ಚುಕ್ಕಿ ಹಾಕಿ ಮುಗಿಸುವಂಥ ಸಮಯ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.